ಪೋಸ್ಟ್ ಪೋಸ್ಟ್. ನರಸಿಂಹ ಅಂದ್ರೆ ಯಾರು? ನಾನೇ. ನಿಮ್ಗೊಂದು ರಿಜಿಸ್ಟರ್ ಬಂದಿದೆ, ಇದಕ್ಕೊಂದು ಸೈನ್ ಹಾಕಿ. ಎಂತ ಖುಷಿ ವಿಚಾರ. ಛೇ, ಇದನ್ನ ಹೇಳಕ್ಕೆ ಇವಾಗ ಮನೇಲಿ ಯಾರು ಇಲ್ವಲ್ಲ. ಬಂದ ತಕ್ಷಣ ಹೇಳ್ಬಿಡ್ಬೇಕು. ಏನ್ ಕುಡಿತಾ ಇದ್ದೆ? ನೀರ್ ಕುಡಿತಿದ್ದೀನಿ ಕಣೋ. ನೀರು? ನೀರಾ ಅಥವಾ ನೀರ್ ಲೋಟದಲ್ಲಿ ಕಾಫಿ ಕುಡಿತಾ ಇದೆಯಾ? ಇಷ್ಟೇಷ್ಟು ಹಾಲು ಉಳ್ದಿತ್ತು ಕಣೋ, ವೇಸ್ಟ್ ಆಗ್ಬಿಡುತ್ತೆ ಅಂತ ಕಾಫಿ ಕುಡಿತಾ ಇದ್ದೀನಿ. ನಿಂಗೂ ಬೇಕಾ? ನಮಗೇನು ಬೇಡ. ಅಪ್ಪ ಅಮ್ಮ ಇಲ್ಲ ಅಂತ ಜೋರ್ ದರ್ಬಾರ್ ಮಾಡ್ತಾ ಇದೆಯಾ? ಮಾಡು. ಅಯ್ಯಯ್ಯೋ, ನಿಜವಾಗ್ಲೂ ಇಲ್ಲ ಕಣೋ. ಅಣ್ಣ ಅದ್ಗೆ ಇಲ್ಲ ಅಂತ ನಾನು ಎಷ್ಟು ಬೇಸರದಲ್ಲಿದ್ದೀನಿ ಗೊತ್ತಾ. ಅದ್ಗೆ ಕೈ ತುತ್ತಿಂದೆ ನೋಡು ಎಷ್ಟು ಸಣ್ಣ ಆಗೋಗಿದ್ದೀನಿ. ಬೇಜಾರು? ಅದೆಲ್ಲ ಇರ್ಲಿ, ನಿನ್ ಟ್ರೈನಿಂಗ್ ಹೆಂಗಿತ್ತು? ಚೆನ್ನಾಗಿ ಮಾಡಿದ್ಯಾ? ಚೆನ್ನಾಗಿ ಮಾಡಿರೋದಕ್ಕೆ ಪಾಸ್ ಆಗಿ ಬಂದಿರೋದು. ಆದರೆ ಈ ಟೈಮಲ್ಲಿ ಅಪ್ಪ ಅಮ್ಮ ಎಲ್ಲ ಹೋಗಿದ್ದಾರೆ. ಹೌದು, ಎಷ್ಟು ದಿನ ಆಗುತ್ತೆ ಅಂತ ಅವ್ರು ಬರೋದು? ಗೊತ್ತಿಲ್ಲ ಕಣೋ, ಮೊನ್ನೆಯಿಂದ ಫೋನ್ ಮಾಡ್ತಾ ಇದ್ದೀನಿ, ಸಿಗ್ತಾನೆ ಇಲ್ಲ. ಫೋನ್ ಎತ್ತುತ್ತಿಲ್ಲ. ಅವ್ರಿಗೇನು ಹೆಚ್ಚು ಕಮ್ಮಿ ಆಗ್ಬಿಟ್ಟಿದೆ ಅಂತ ತಾನೆ ನಾನು ಬೆಂಗಳೂರಿಗೆ ಹೋಗಿದ್ದು. ಅತ್ತೆ, ನಾನು ಟ್ರೈನಿಂಗ್ ಹೋಗಿದ್ದೆ ಅಂತ ನಿನ್ಗೆ ಇಲ್ಲಿ ಒಬ್ಳೇ ಇರೋಕ್ಕಾಗದೆ ಬೆಂಗಳೂರಿಗೆ ಹೋಗಿದ್ದು. ಒಬ್ಳೆ ಇಲ್ಲಿದ್ದು ಏನೋ ಮಾಡ್ಲಿ, ಅದಕ್ಕೆ ದಿಶಾ ಬನ್ನಿ ಅಂದ್ಲು, ನಾನು ಹೋದೆ. ಸರಿ, ಏನೋ ಮಾಡ್ಕೋ. ನನ್ನ ಅಪ್ಪ ಅಮ್ಮಂಗೆ ಫೋನ್ ಮಾಡಿ ಯಾವಾಗ ಬರ್ತಾರೋ ಕೇಳ್ತೀನಿ. ನರಸಿಂಹ ಅಪ್ಪ ಅಮ್ಮ ಕುಡಿ ಬಂದ್ರಾ? ನೋಡ್ದ ಅಂಬುಜ, ಹೆತ್ತು ಹೊತ್ತು ಬೆಳೆಸ್ತವಳು ನಾನು, ಪ್ರೀತಿಯಿಂದ ನೋಡ್ಕೊಳ್ತಿರೋಳು ನಾನು. ಅವ್ರಪ್ಪ ಬಂದಿದ ತಕ್ಷಣ ಏನ್ ಪ್ರೀತಿ ಬಂದ್ಬಿಡ್ತು ಅವನ್ಗೆ? ಹಾಗೇನಿಲ್ಲಮ್ಮ, ನೀವಿಬ್ರು ನನ್ನ ಎರಡು ಕಣ್ಣಿದ್ದಂಗೆ. ಅದಕ್ಕೆ ಸದ್ಯ ಬಂದ್ರಲ್ಲ, ನೀವಿಬ್ರು ಇಲ್ಲ ಅಂತ ನನ್ನ ಜೀವನ ಕೈಯಲ್ಲೇ ಹಿಡ್ಕೊಂಡ್ಬಿಟ್ಟಿದೆ. ಒಂದು ಕೈಯಲ್ಲಿ ಜೀವ ಇಟ್ಕೊಂಡಿದ್ರು, ಇನ್ನೊಂದು ಕೈಲಿ ಕಾಫಿ ಲೋಟ ಇಟ್ಕೊಂಡಿದ್ರು. ಓಹೋ, ಈ ಲೋಟದಲ್ಲಿ ಕಾಫಿ ಕುಡಿತಿದ್ರು ತಾವು? ಹ್ಞೂ ಅಣ್ಣ, ಅಣ್ಣ ಅದ್ಗೆ ಇಬ್ರು ಇಲ್ಲ ಅನ್ನೋ ಬೇಜಾರಲ್ಲಿ ನನಗೆ ಊಟನೇ ಸೇರ್ತಿರ್ಲಿಲ್ಲ. ಅದಕ್ಕೆ ಇದ್ರಲ್ಲಿ ಕಾಫಿ ಕುಡಿತಿದ್ದೆ. ಅದ್ರಲ್ಲಿ ಕುಡಿಬೇಕಾಗಿತ್ತು, ಆ ಚೊಂಬೈತ್ ನೋಡಲ್ಲಿ. ಏ ಸುಮ್ಮನೆ ಇರೋಣ ನೀನು. ಅಪ್ಪ ಅಮ್ಮ, ನಾನು ನಿಮ್ಗೊಂದು ಗುಡ್ ನ್ಯೂಸ್ ಹೇಳಬೇಕು. ಏನಪ್ಪ ಅದು? ನನಗೆ ಪೋಸ್ಟಿಂಗ್ ಲೆಟರ್ ಬಂದಿದೆ. ಹಾಗಿದ್ರೆ ಸದ್ಯದಲ್ಲೇ ನೀನು ಇನ್ಸ್ಪೆಕ್ಟರ್ ಆಗ್ತೀಯಾ? ಹೌದಪ್ಪ, ಟ್ರೈನಿಂಗ್ ಎಲ್ಲ ಪಾಸ್ ಆದ್ಯಾ? ಕಷ್ಟಪಟ್ಟು ಮಾಡಿ ಮುಗಿಸಿ. ಒಳ್ಳೇದಪ್ಪ, ಮೊದಲು ಅದನ್ನ ದೇವ್ರ ಮುಂದೆ ಇಡು, ದೀಪ ಹಚ್ತೀನಿ. ಇಲ್ಲಮ್ಮ, ಇದನ್ನ ದೇವ್ರ ಹತ್ರ ಇಡೋಕ್ಕಿಂತ ಮುಂಚೆ ಪುಟ್ಟಿ ಫೋಟೋ ಮುಂದೆ ಇಟ್ಟು ದೀಪ ಹಚ್ಬೇಕು. ನಾನು ಪೊಲೀಸ್ ಆಗಬೇಕು ಅಂತ ನೀವೆಲ್ಲ ಎಷ್ಟು ಆಸೆ ಪಟ್ಟಿದ್ರೋ, ಅವಳು ಅಷ್ಟೇ ಆಸೆ ಪಟ್ಟಿದ್ಲು. ಆಸೆ ನಾನು ಇವತ್ತು ಈಡೇರಿಸಿದ್ದೀನಿ. ಅದಕ್ಕೆ ಅವಳ ಫೋಟೋ ಮುಂದೆ ಲೆಟರ್ನ ಇಟ್ಟು ದೀಪ ಹಚ್ತೀನಿ. ಪುಟಿ, ನಿನ್ನ ಆಸೆ ಪ್ರಕಾರ ನಾನು ಇವತ್ತು ಪೊಲೀಸ್ ಆಗಿ ಪೋಸ್ಟಿಂಗ್ ಲೆಟರ್ ಕೂಡ ಬಂದಿದೆ. ಸದ್ಯದಲ್ಲಿ ಡ್ಯೂಟಿ ಕೂಡ ಜಾಯ್ನ್ ಆಗ್ತೀನಿ.
ಅಳ್ಬೇಡಪ್ಪ. ನಿಮ್ಮ ತಂಗಿ ಇಲ್ಲೇ ಇತ್ತು ನೀನು ಏಳಿಗೆ ನಾನು ನೋಡ್ತಿದ್ದಾಳೆ. ನೀನು ಇಲ್ಲಿ ಖುಷಿಯಾಗಿದ್ದರೆ ಮಾತ್ರ ದೀಪು ಅಲ್ಲಿ ಖುಷಿಯಾಗಿರ್ತಾಳೆ. ಒಂದ್ಸಲ ಇವತ್ತು ನನ್ನ ಮಗ ಸಾಧನೆ ಮಾಡಿದಕ್ಕೋಸ್ಕರ ಏನಾದರೂ ಸ್ಪೆಷಲ್ಲಾಗಿ ಅಡುಗೆ ಮಾಡಮ್ಮ. ಅಯ್ಯೋ, ದೀಪ ಫೋನ್ ಮಾಡ್ತಾ ಇದ್ದಾಳೆ. ದಿಶಾ ಫೋನ್ ಮಾಡ್ತಿದ್ದಾಳೆ. ಅಣ್ಣನಿಗೆ ಪೋಸ್ಟಿಂಗ್ ಆರ್ಡರ್ ಬಂತು ಅಂತ ಕೇಳ್ಪಟ್ಟೆ. ತುಂಬ ಖುಷಿ ಆಯಿತು. ಅದಕ್ಕೆ ಅವ್ರಿಗೆ ವಿಶ್ ಮಾಡೋಣ ಅಂತ ಕಾಲ್ ಮಾಡಿ. ವಿಶ್ ಮಾಡ್ತಾಳಂತೆ. ನೀವು ವಿಶ್ ಮಾಡಿದಾರಲ್ಲ ಅಷ್ಟೇ ಸಾಕು. ಯಾರ್ಯಾರು ವಿಶ್ ಮಾಡೋದೇನು ಬೇಕಾಗಿಲ್ಲ. ನರಸಿಂಹ, ದಿಶಾ, ದೀಪದ ಮೇಲಿನ ಪ್ರೀತಿಯಿಂದ ಹಾಗಂದ ನೀನೇನು ಬೇಜಾರು ಮಾಡ್ಕೋಬೇಡಮ್ಮ. ಅರ್ಥ ಆಗತ್ತೆ, ಪರವಾಗಿಲ್ಲ. ಒಟ್ಟಿನಲ್ಲಿ ಅಣ್ಣ ಚೆನ್ನಾಗಿದ್ರೆ ಸಾಕು. ಅಲ್ಲ, ಈ ದಿಶಾ ಯಾಕೆ ನಮ್ಮ ಮೇಲೆ ಇಷ್ಟೊಂದು ಪ್ರೀತಿ ಕಾಳಜಿ ತೋರಿಸೋದು? ಯಾಕೆಂದ್ರೆ ಅವಳು ನಮ್ಮನ್ನ ಅಪ್ಪ ಅಮ್ಮ ಅಂತ ತಿಳ್ಕೊಂಡಿದ್ದಾಳೆ. ಹಾಗಿದ್ರೆ ನಿಮ್ಮನ್ನೇ ಅಪ್ಪ ಅಮ್ಮ ಅಂತ ಕರೆಸ್ಕೊಳ್ಬೇಕಿತ್ತು. ಫಾರಿನಿಂದ ಅವ್ರ ಅಪ್ಪ ಅಮ್ಮನ ಯಾಕೆ ಕರೆಸ್ಕೊಂಡಿದ್ದಾಳೆ? ನಿಮ್ಮೇಲೆ ಇಷ್ಟೊಂದು ಪ್ರೀತಿ ಇದ್ದಿದ್ರೆ ನಿಮ್ಮನ್ನೇ ಕರೆಸ್ಕೊತಿದ್ಲಪ್ಪ. ಆಯ್ತು ಬಿಡೆ, ಇನ್ನೊಂದ್ಸಲ ನಾವೇ ಹೋಗ್ತೀವಿ ಆಯ್ತಾ? ಆದ್ರೂ ಅಣ್ಣ, ಆ ದಿಶಾನ ಅಪ್ಪ ಅಮ್ಮನ್ನ ನೋಡಿದ್ರೆ ನಂಗಂತೂ ಮೈಯೆಲ್ಲ ಉರಿದೋಗ್ಬಿಡ್ತು. ಯಾಕೆ? ಅದೇನ್ ಸ್ಟೈಲು, ಅದೇನ್ ಮಾತು, ಎಲ್ಲ ಒಂಥರ ಅತಿಯಾಗಿತ್ತು ಕಣಣ್ಣ. ಇಸ್ ಇಟ್? ವಾಟ್ ಇಸ್ ದಿಸ್ ಬಸ್ಸು? ಏನಣ್ಣ ನೀನು ದಿಶಾನ್ ಅಪ್ಪನ್ ತರ ಇಂಗ್ಲಿಷ್ ಅಲ್ಲಿ ಟಸ್ಪಸ್ ಅಲ್ಲ ಅಂತಿದ್ಯಾ? ಬಿಕಾಸ್ ವಿ ಆರ್ ದ ರಿಯಲ್ ಪೇರೆಂಟ್ಸ್ ಆಫ್ ದಿಶು, ಯು ನೋ. ಅದಕ್ಕೆ ಅಣ್ಣ ಏನು ಹೇಳ್ತಿದ್ದಾನೆ? ನನಗೂ ಗೊತ್ತಾಗ್ತಾ ಇಲ್ಲ. ಬಾಮ, ಒಳಗಡೆ ತಿಂಡಿ ಮಾಡೋಣ. ಏನು ಆಯ್ತು ನಿಮಗೆ? ನಡಿ. ವತ್ಸಲ, ನಾನು ರೆಡಿ. ಅಮ್ಮ, ನಾನು ರೆಡಿ. ಇಷ್ಟು ದಿನ ನಾನು ಕಂಡಿದ್ದ ಕನಸು ಕನಸಾಗೋಯ್ತು ಕಣೋ. ನಿನ್ನನ್ನು ಪೊಲೀಸ್ ವೇಷದಲ್ಲಿ ನೋಡ್ತಾ ಇರೋದಕ್ಕೆ ನನಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಹೌದಪ್ಪ.